ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಹೀಗೆ ಇನ್ನೂ ಗುಪ್ತ ನವರಾತ್ರಿ ನಡೀತಾ ಇರೋದ್ರಿಂದ ಎಲ್ಲರೂ ಒಂದು ಬಾರಿ ಜೈ ವಾರಾಹಿಯೇ ನಮಃ ಅಂತ ಹೇಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹೀಗೆ ನಾವು ನಮ್ಮ ಸರ್ವ ಕಾರ್ಯಗಳಿಗೆ ಮತ್ತು ಸರ್ವ ವಿಘ್ನಗಳಿಗೆ, ಯಾವ ಕೆಲಸ ಮಾಡಿದ್ರು ಕೆಲವ್ರಿಗೆ ವಿಘ್ನಗಳು, ಯಾವ ಕೆಲಸ ಮಾಡಿದ್ರು ಸಕ್ಸಸ್ ಆಗಲ್ಲ, ಯಾವ ಕೆಲಸ ಮಾಡಿದ್ರು ಅವ್ರಿಗೆ ಕೈ ಹಿಡಿಯೋದಿಲ್ಲ, ಬಂದ ಕಾಸು ಹಂಗೆ ಮಾಯಾಗಿ ಹೋಗ್ತಾ ಇರುತ್ತೆ, ಏನು ಕೆಲಸ ಮಾಡೋಕ್ಕೂ ಸಾಧ್ಯ ಆಗೋದೇ ಇಲ್ಲ, ಎಲ್ಲ ವಿಘ್ನ ಈ ರೀತಿ ಸಾಕಷ್ಟು ಜನ ನಾನು ಕಾಲ್ ಮಾಡ್ತಾ ಇರ್ತೀರ. ಅಂಥವ್ರಿಗಾಗಿ ಈ ಒಂದು ಮನೆ ಮಠ ಎಲ್ಲ ನೆಮ್ಮದಿಯಾಗಿರಬೇಕು, ಮನೆಗಳೆಲ್ಲ ಖುಷಿಯಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು ಅನ್ನೋದಕ್ಕೆ, ಅವರ ದೇಹದಲ್ಲಿ ಯಾವುದೇ ತೊಂದರೆಗಳು ಹೋಗಬೇಕು ಅನ್ನೋದಕ್ಕೆ ಒಂದು ಇದು ಶರೀರ ರಕ್ಷಾ ಮಂತ್ರ ಅಂತ ನೀವೇ ನೋಡ್ತಾ ಇದ್ದೀರಾ. ಶರೀರ ರಕ್ಷಾ ಮಂತ್ರ ಅಂತ ಮತ್ತು ಹೇಳ್ತಾರೆ ಸರ್ವ ವಿಘ್ನ ನಿವಾರಣ ಮಂತ್ರ ಅಂತ ಕೂಡ ಹೇಳ್ತೀವಿ. ಇದಕ್ಕೆ ನಾವು ಈ ಮಂತ್ರನ ಈ ಪ್ರತಿದಿನ ಬೆಳಗಿನ ಟೈಮಲ್ಲಿ 21 ಬಾರಿ ಪಠಣ ಮಾಡಬೇಕು. ಪಠಣ ಮಾಡಿ ಒಂದು ಕೈಯಲ್ಲಿ ನೀರು ಇಟ್ಕೋಬೇಕು, ಕೈಯಲ್ಲಿ ಒಂದು ಚೊಂಬಲ್ಲಿ ನೀರು ಇಟ್ಕೊಂಡು ಈ ಮಂತ್ರನ ನಿಮಗೆ ಹೇಳ್ತೀನಿ. ಆ ಮಂತ್ರನ ಹೇಳ್ಕೋಬೇಕು. ಓಂ ನಮೋ ಶಾಂತೆ ಪ್ರಶಾಂತತೆ, ಓಂ ಹ್ರೀಂ ಹ್ರಾಂ ಸರ್ವಕ್ರೋಧ ಶಮನಿ ಸ್ವಾಹ. ಇಷ್ಟು ಹೇಳ್ಕೊಬೇಕು. ಇದು ಹೇಳ್ಕೊಂಡು ಒಂದು ಚೊಂಬಲ್ಲಿ ನೀರು ಇಟ್ಕೊಂಡು ಆ ಚೊಂಬಿ ಇರೋ ನೀರಿನಿಂದ ನಿಮ್ಮ ಮುಖವನ್ನು ತೊಳ್ಕೊಬೇಕು. ಅವಾಗೇನಾಗುತ್ತೆ, ನಿಮ್ಮಲ್ಲಿ ಶರೀರದಲ್ಲಿ ಇರುವಂಥ ಬಾಧೆಗಳೆಲ್ಲ ಹೋಗಿ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ತದನಂತರ ನಿಮಗೆ ಏನಾದರೂ ಈಗ ಮನೆಗಳಲ್ಲಿ ತೊಂದರೆ ಇದೆ, ಸಾಕಷ್ಟು ಜೀವನದಲ್ಲಿ ಬೇಜಾರಾಗಿದೆ ನಮಗೆ, ಇದಕ್ಕೆಲ್ಲ ಒಂದು ಒಳ್ಳೆಯ ಮಾರ್ಗ ಬೇಕು, ನಮ್ಮ ಕೆಲಸಗಳೆಲ್ಲ ಒಳ್ಳೆಯದಾಗಬೇಕು, ಹೊರಗೆ ಹೋದ ಮೇಲೆ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಕೆಲಸಗಳೆಲ್ಲ ಆಗಬೇಕು ಅನ್ನೋದಕ್ಕೆ ಈ ಒಂದು ಮಂತ್ರ ನಿಮಗೆ. ಈ ಮಂತ್ರ ಭಾಳ ದೊಡ್ಡದಿದೆ, ನಾನು ಹೇಳೋಕ್ಕಾಗಲ್ಲ, ನೀವು ಹಾಗೇ ನೋಡ್ಕೊಳ್ಳಿ. ಪ್ರತಿದಿನ ಈಗ ನಾನು ಏನು ಹೇಳಿದೆ ಅಲ್ವಾ, ಒಂದು ಮುಖ ತೊಳೆದಾದ್ಮೇಲೆ ಆ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಲ್ಲಿ ಒಂದು ಪಾನಕ ಅರ್ಪಣೆ ಮಾಡಿಬಿಟ್ಟು ಒಂದು ದೀಪ ಹಚ್ಚಿಬಿಟ್ಟು ಅರ್ಪಣೆ ಮಾಡಿಬಿಟ್ಟು ಈ ಒಂದು ಮೊದಲೇ ಹೇಳಿದ್ರೆ ಆ ಮಂತ್ರ ಹೇಳ್ಕೋಬೇಕು. ಎರಡನೇದಾಗಿ ಈ ಮಂತ್ರ ಹೇಳ್ಕೋಬೇಕು. ಓಂ ನಮೋ ಆದೇಶ ಗುರುಕೋ ವಜ್ರ ಕಿವಾಡ ವಜ್ರಮೇ ಬಾಧ ದಶೋದ್ವಾರ ಕೋಪಾಲೆ ಉಲಾಟ ವೇದವಾಹಿಕೋ ಅಂತ ಈ ಮಂತ್ರನ ನೀವು ಕಂಪ್ಲೀಟಾಗಿ ಹೇಳ್ಕೋಬೇಕು. ಇದನ್ನು ಪ್ರತಿದಿನ ಸ್ನಾನ ಆದ್ರಂತ ಈ ಮಂತ್ರನ 108 ಬಾರಿ ಪಠನೆ ಮಾಡಬೇಕಾಗುತ್ತೆ. ನೀವು ಯಾವುದಾದ್ರೂ ಪಠನೆ ಮಾಡಿ ಎಲ್ಲ ಆದಮೇಲೆ ಯಾವುದೋ ಒಂದು ಕಾರ್ಯಕ್ಕೆ ಹೋಗ್ತಾಯಿದ್ದೀರಾ, ಹೊರಗಡೆ ಹೊರಡ್ತಿದ್ದೀರಾ ಅಂದಾಗ ಈ ಒಂದು ಮಂತ್ರ ನೀವು ಹೇಳ್ಕೊಂಡು ಹೋದಾಗ ನಿಮ್ಮ ಎಲ್ಲ ಕಾರ್ಯಗಳು ಭಾಳ ಸಕ್ಸಸ್ ಆಗುತ್ತೆ. ಅದೇ ರೀತಿ ಯಾವುದಾದ್ರು ಒಂದು ಶನಿವಾರದಿಂದ ಇದನ್ನು ಆರಂಭ ಮಾಡ್ಬೋದು. ಯಾವ ದಿನ ಅಂತಂದರೆ ಶನಿವಾರ ದಿನ ಆರಂಭ ಮಾಡಿ ಇದನ್ನು 21 ದಿನಗಳ ಕಾಲವರೆಗೆ ಬೆಳಗಿನ ಹೊತ್ತಲ್ಲಿ 2268 ಬಾರಿ ಈ ಮಂತ್ರವನ್ನು ಜಪ ಮಾಡ್ಕೋಬೇಕು. ಅಂದರೆ 21 ದಿನದ ತನಕನೂ 2268 ಬಾರಿ, ಅಂದರೆ ದಿನಕ್ಕೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. 21 ದಿನಕ್ಕೆ 2268 ಸರಿಯಾಗಿ ಕೇಳಿಸ್ಕೊಳ್ಳಿ, 2268. ಒಂದು ಸರಿ ಕನ್ಫ್ಯೂಸ್ ಆಗುತ್ತೆ ಅದು. 2268ನ್ನು 21 ದಿವಸಕ್ಕೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಅಷ್ಟು ಮಾಡಿಕೊಂಡು ಈ ಮಂತ್ರವನ್ನು ಜಪ ಮಾಡಿ ಆದಮೇಲೆ ಇದಕ್ಕೆ ಗುಗ್ಗುಲ, ಮಿಠಾಯಿ, ಯಾವುದಾದ್ರು ಆ ಒಂದು ಋತುವಿನಲ್ಲಿ ಯಾವ ಟೈಮಲ್ಲಿ ಏನು ಹಣ್ಣು ಬರುತ್ತೋ ಆ ಒಂದು ಋತುಗಳ ಒಂದು ಫಲ ಅಂತ ಹೇಳ್ತೀವಿ. ಈ ಒಂದು ಹಲಸಿನ ಹಣ್ಣು ಸೀಸನ್ ಬರುತ್ತೆ, ಮಾವಿನ ಹಣ್ಣು ಸೀಸನ್ ಬರುತ್ತೆ, ಈ ರೀತಿ ಅಂತ ಯಾವುದಿರುತ್ತೋ ಅಂಥ ಒಂದು ಹಣ್ಣು ಮಿಠಾಯಿಗಳು, ಎಣ್ಣೆ, ಯಾವುದಾದ್ರು ಒಂದು ಎಣ್ಣೆನ ಇಟ್ಕೊಂಡು ಎದುರುಗಡೆ ಇಟ್ಕೊಂಡು ತುಪ್ಪದೊಂದು ದೀಪ ಹಚ್ಕೋಬೇಕು. ತುಪ್ಪದೊಂದು ದೀಪ ಹಚ್ಕೊಂಡು 21 ದಿನ ನೀವು ಸರಿಯಾದ ರೀತಿಯಲ್ಲಿ ಒಂದು ನಿಯಮ ಪೂರ್ವಕವಾಗಿ ಜಪ ಮಾಡೋದ್ರಿಂದ ನಿಮಗಿದು ಸಿದ್ಧಿ ಆಗಿಬಿಡುತ್ತೆ. ಭಾಳ ಒಳ್ಳೆ ಕೆಲಸ ಆಗುತ್ತೆ, ಅದು ಭಾಳ ಒಳ್ಳೆಯದು ಕೂಡ. ಇದನ್ನು 108 ಬಾರಿ ಪಠಣ ಮಾಡಿಬಿಟ್ಟು ನಿಮ್ಮ ಶರೀರಕ್ಕೆ ಆ ವಿಭೂತಿನ ಹಚ್ಕೊಳ್ಳೋದ್ರಿಂದ ನಿಮ್ಮ ಶರೀರ ರಕ್ಷಣೆ ಆಗುತ್ತೆ. ಯಾರೇ ಮಾಟ ಮಂತ್ರ ತೊಂದರೆಗಳು ಏನಿದ್ರು ಆಗಲ್ಲ. ಮತ್ತು ಅದೇ ರೀತಿ ನಿಮಗೆ ಈ ಕೆಲವ್ರಿಗೆ ಸಿಕ್ಕಾಪಟ್ಟೆ ಮೈ ಕೈ ನೋವು, ನಿದ್ದೆ ಬರಲ್ಲ, ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ ಅಂತ ಹೇಳ್ತಾರೆ. ಅಂಥದ್ದು ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಯಾಕೆಂದರೆ ನಿಮಗೆ ನೀವೇ ಮಾಡ್ಕೊಳ್ಳೋದು. ಇದಕ್ಕೆ ಯಾವುದೇ ಗುರು ಆಗಲಿ ಇನ್ನೊಬ್ರು ಏನು ಬೇಕಾಗಿಲ್ಲ. ಈ ಮಂತ್ರ ಸರಿಯಾಗಿ ಹೇಳ್ಕೋಬೇಕು. ನಾನು ಮೊದಲೇ ಹೇಳಿದಂಥ ಒಂದು ಅಂದರೆ ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ
ಒಂದು ಮೊದಲನಾಗಿ ಆ ಮಂತ್ರ ಒಂದು ಹೇಳ್ಕೋಬೇಕು. ಓಂ ನಮೋ ಶಾಂತೆ ಪ್ರಶಾಂತೆ ಓಂ ಹ್ರೀಂ ರಾಂ ಸರ್ವಕ್ರೋಧ ಶಮನಿ ಸ್ವಾಹ. ಇದನ್ನು ಮೊದಲು ಹೇಳ್ಕೋಬೇಕು. 21 ಬಾರಿ ಇದನ್ನು ಹೇಳ್ಕೊಂಡಾದಮೇಲೆ ಇದನ್ನು ಹೇಳಬೇಕು. ಎರಡನೇದಾಗಿ ಓಂ ನಮೋ ಹದೇಶ ಗುರು ಇದನ್ನು ಹೇಳಬೇಕು. ಇದು ರಕ್ಷಣಾ ಮಂತ್ರ ಅಂತಂದ್ಬಿಟ್ಟು ಇದನ್ನು ಹೇಳಿಕೊಂಡು ನಿಮ್ಮ ಎಲ್ಲ ಕಾರ್ಯ ಕೆಲಸಗಳೆಲ್ಲ ಆಗುತ್ತೆ. ಅದೇ ರೀತಿ ಈ ಒಂದು 2268 ಬಾರಿ ಹೇಳೋದ್ರಿಂದ ಇದು ಯಾಕೆಂದರೆ ಸಾಬರ ಮಂತ್ರಗಳು, ಇವರು ಕೆಲವು ಸಂಖ್ಯೆಗಳಲ್ಲೇ ಅದು ಕಮ್ಮಿ ಆಗಿಬಿಡುತ್ತೆ. ಆ ಒಂದು ಹೇಳಿದ್ರಲ್ಲಿ ಏನು ದೀಪ ಗುಗ್ಗುಲ ಅಂತೆಲ್ಲ ಏನಿಲ್ಲ, ಅದ್ರ ಮುಂದೆ ಇದು ಕೂಡ ಒಂದು ಭಸ್ಮ ಅಂದರೆ ವಿಭೂತಿ ಇಟ್ಕೋಬೇಕು. ಇಟ್ಕೊಂಡು ಅದನ್ನೆಲ್ಲ ಹೇಳಾದಮೇಲೆ ನೀವು ದೇಹಕ್ಕೆ ಹಚ್ಕೊಂಡಾಗ ನಿಮ್ಮ ಶರೀರಕ್ಕೆ ಒಂದು ರಕ್ಷಣೆಯ ಕವಚ ಅನ್ನೋದು ಏರ್ಪಡುತ್ತೆ. ಆವಾಗ ಯಾವುದೇ ತೊಂದರೆ ಆಗಲಿ ಏನೇ ಆಗಲಿ ನಿಮಗೇನೂ ತೊಂದರೆ ಆಗಲ್ಲ. ಯಾವುದೇ ಮಾಟ ಮಂತ್ರಗಳು ಬಂದರೂ ಕೂಡ ನಿಮಗೆ ಅದರಿಂದ ತೊಂದರೆ ಅನ್ನೋದು ಆಗಲ್ಲ ವೀಕ್ಷಕರೇ. ಈ ಒಂದು ಮಾಡಿಕೊಂಡು ನಿಮ್ಮ ಒಂದು ದೇಹ ಶರೀರ ರಕ್ಷಣೆನ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.